ಹಾಯ್ ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೂಡ. ಇವತ್ತು ನಾನು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದು ಏನು ಅಂತ ನಿಮಗೆ ತಿಳ್ಕೊಳ್ಳಿಕ್ಕೆ ಇದೆ. ಏನು ಅಂದರೆ, ಇಲ್ಲಿ ನಾನು ಹೈನುಗಾರಿಕೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಆದಂಥ ವಿಷಯವನ್ನು ತಗೊಂಡು ಬಂದಿದ್ದೀನಿ. ಎಲ್ಲರೂ ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಯಾಕಂದರೆ ನಡು ಸ್ಕಿಪ್ ಮಾಡಿ ಅರ್ಧಂಬರ್ಧ ನೋಡಿದರೆ ಇದ್ರ ಬಗ್ಗೆ ಏನೂ ಅರ್ಥ ಆಗೋದಿಲ್ಲ. ಇದು ಹೈನುಗಾರಿಕೆ ಬಗ್ಗೆ ಇದೆ. ಯಾವ ಥರ ಹಸುಗಳು ಇದ್ದಾವೆ, ಯಾವ ಥರ ಹಸುಗಳಿಗೆ ಮೇವು ಹಾಕಬೇಕು, ನೀರು ಹೇಗೆ ಕುಡಿಸ್ಬೇಕು, ಹೀಗೆ ಎಲ್ಲ ಥರ ಮಾಹಿತಿ ಇದರಲ್ಲಿದೆ. ಹೈನುಗಾರಿಕೆಯಲ್ಲಿ ಲಾಭನ ನಷ್ಟನ ಏನು ಎಂತ ಎಲ್ಲ ನಿಮಗೆ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಮಟ್ಟಿಗೆ ಇದೆ, ಸ್ವಲ್ಪ ಮಟ್ಟಿಗೆ ಇದ್ದರೂ ಕೂಡ ಅದ್ರ ಬಗ್ಗೆ ನಿಮಗೆ ಡಿಟೇಲಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಈ ನಮ್ಮ ಚಾನಲನ್ನು ಯಾರು ಫಸ್ಟ್ ಟೈಮ್ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ. ಈಗ ನಾವು ಮೇವನ್ನು ಕೊರಿತಾ ಇದ್ದೀವಿ. ಯಾವ ಮೇವು ಅಂತ ನಿಮಗೆ ಗೊತ್ತಿರ್ಬೋದು. ಹಸುಗಳು ಯಾರು ಇರ್ತವೆ ಅವರೆಲ್ಲರಿಗೆ ಗೊತ್ತಿದೆ. ಹಸುಗಳಿದ್ದವರಿಗೆ ಎಲ್ಲ ಗೊತ್ತಾಗ್ತದೆ. ನಮ್ಮದು ಕಟಿಂಗ್ ಮಾಡಲಿಕ್ಕೆ ಒಂದು ಮಷಿನ್ ತಗೊಂಡು ಬಂದಿದ್ದೀವಿ. ಹಸುಗಳಿದ್ದಾವೆ. ಹಸುಗಳಿಗೆ ಯಾವ ಥರ ಮೇವು ಕಟ್ ಮಾಡ್ತಾ ಇದ್ದೀವಿ ನೋಡಿ, ಕಾಣಿಸ್ತಾ ಇದೆ ಇಲ್ಲಿ. ಅದ್ರ ಬಗ್ಗೆನೇ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನಮ್ಗೆ ಅನ್ನಿಸ್ತಿದೆ, ಬಟ್ ನಿಮ್ಗೆ ಹೇಗೆ ಅನ್ನಿಸ್ತಿದೆ ನೋಡಿ. ಸಣ್ಣದಾಗಿ ಕಟ್ ಮಾಡ್ತಾ ಇದೆ. ಹುಲ್ಲು ಗೊತ್ತಿರಬೇಕು ನಿಮಗೆ. ಹುಲ್ಲು ಯಾವುದು ಅಂದರೆ ಇದು ನೇಪಿಯರ್ ಅಂತ ಬರ್ತದೆ. ನೇಪಿಯರಲ್ಲಿ ಹಲವಾರು ನೇಪಿಯರ್ಗಳು ಇದ್ದಾವೆ. ನಮ್ಮಲ್ಲಿ ಬಿಳಿದು ಇದೆ ಮತ್ತು ಕೆಂಪು ರೆಡ್ಡು ಇದೆ. ಎರಡು ಥರ ನೇಪಿಯರ್ ಇದ್ದಾವೆ. ನಾವು ರೆಡ್ ಇದ್ದದನ್ನು ನಾವು ನೇಪಿಯರನ್ನು ಮಷಿನ್ಗೆ ಹಾಕೋಲ್ಲ, ಯಾಕಂದರೆ ಡೈರೆಕ್ಟಾಗಿ ತಿಂತವೆ. ಮಷಿನ್ಗೆ ಹಾಕೋದಿಲ್ಲ, ಯಾಕಂದರೆ ಅದು ಸ್ವಲ್ಪ ಗಿಡ್ಡ ಇದ್ದಾಗೇ ಕಟ್ ಮಾಡ್ತೇವೆ. ಕಟ್ ಮಾಡಿ ಹಾಗೆ ಪೂರ್ಣನೇ ತಿಂದುಬಿಡ್ತವೆ ಹಸುಗಳು. ಇದು ಬಿಳಿ ಮೇವು ಹೈಟ್ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಇದನ್ನು ಹೈಟ್ ಆದಮೇಲೆ ಇದು ಸ್ವಲ್ಪ ದಪ್ಪ ಆಗ್ತದೆ. ದಪ್ಪ ಆದರೆ ಹಸುಗಳು ತಿನ್ನೋದಿಲ್ಲ. ಅದಕ್ಕೆ ಅಂದ್ಕೊಂಡು ಇದನ್ನು ನಾವು ಕಟಿಂಗ್ ಮಾಡ್ತಿದ್ದೀವಿ. ಕಟಿಂಗ್ ಮಾಡಿ ಹಾಕ್ತಾಯಿದ್ದೀವಿ ಹಸುಗಳಿಗೆ. ನಿಮಗೆ ಫಸ್ಟ್ ಟೈಮ್ ಹೇಳಬೇಕು ಅಂದರೆ, ಹೈನುಗಾರಿಕೆಯಲ್ಲಿ ತುಂಬ ನಷ್ಟ ಇದೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಬಟ್ ನಷ್ಟ ಅಂತೂ ಏನೂ ಇಲ್ಲ. ನಾವು ಒಂದು ಶೆಡ್ ಅಂತ ದನಗಳಿಗೆ ಹಸುಗಳಿಗೆ ಏನು ಮಾಡಿಲ್ಲ. ಹಾಗೆ ಮನೆಯಲ್ಲಿ ಹಾಗೆ ಹೀಗೆ ಒಂದೊಂದು ಮಾಡ್ತಾನೆ ಹೋಗ್ತಾ ಇದ್ದೀವಿ. ಅದಕ್ಕಂತನ ನಾವು ಏನು ಮೀಸಲಾಗಿ ಇಟ್ಟೇ ಇಲ್ಲ. ಹಾಗೆ ಹೊಲದ ಕೆಲಸದ ಜೊತೆನೇ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಈಗ ಫಸ್ಟ್ ಟೈಮ್ ನಿಮಗೆ ಹೇಳಬೇಕು ಅಂದರೆ, ನಾವು ಹಿಂದಿನಿಂದ ಹಸುಗಳನ್ನು ಸಾಕಿ ಹೈನುಗಾರಿಕೆಯನ್ನು ಮಾಡಿಲ್ಲ. ಪ್ರೆಸೆಂಟಾಗಿ ಒಂದು 4 ವರ್ಷದಿಂದನೇ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ನಾವು ಸಿಟಿನಲ್ಲಿ ಇದ್ವಿ. ಸಿಟಿನಲ್ಲಿ ಬಿಟ್ಟು ಬಂದು ಕೊರೋನಾ ಟೈಮಲ್ಲಿ ಸಿಟಿನಲ್ಲಿ ನಮಗೆ ತುಂಬ ಕಷ್ಟ ಆಯಿತು. ಹಾಗಂತ ಬಂದು ನಾವು ನಮ್ಮ ಊರಿಗೆ ಸ್ಥಳಕ್ಕೆ ಬಂದು ಹಳ್ಳಿನಲ್ಲಿ ಒಂದೇ ಒಂದು ಕರು ತೊಗೊಂಡ್ವಿ. ಒಂದೇ ಒಂದು ಇದು ಹಸು ಇದೆಯಲ್ಲ, ಜರ್ಸಿ ಹಸು ಅಂತ. ಆ ಹಸುವನ್ನು ಒಂದು 8 ತಿಂಗಳದು ಇದ್ದಿರ್ಬೋದು. ಅದನ್ನು ತೊಗೊಂಡ್ವಿ. ಅದನ್ನು ತೊಗೊಂಡು ಅದು ಒಂದೇ ಸಾಕಿದ್ವಿ. ಫಸ್ಟು ನಮಗೆ ಏನೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಹಾಗಂತ ನಾವು ಹಾಗೆ ಬಿಟ್ಟರೆ ನಮಗೆ ಏನೂ ಅರ್ಥ ಆಗೋಲ್ಲ ಅಂತ ತಿಳಿದು, ಹೊಲದಲ್ಲಿ ಇರೋವಂಥ ಮೇವನ್ನು ಇನ್ನು ಬೇರೆದವ್ರಿಗೆ ಯಾಕೆ ಕೊಡೋದು, ನೋಡೋಣ ಇರಲಿ ಅಂತ ನಾವು ಹಸುವನ್ನು ತೊಗೊಂಡ್ವಿ. ಆ ಹಸುವಿಗೆ ಅದೇ ಮೇವನ್ನು ಹಾಕ್ತಾ ಬಂದ್ವಿ. ಅದು ಮುಂದೆ ಒಂದು 5 ಅಥವಾ 6 ತಿಂಗಳಲ್ಲಿ ಅದು ಗಬ್ಬಾಯಿತು. ಅದು ನಮ್ಮ ಮನೆಗೆ ಬಂದು ಒಂದು ವರ್ಷದ ಮೇಲೆ 3 ತಿಂಗಳಲ್ಲಿ ನಮಗೆ ಕರುವನ್ನು ಹಾಕ್ತು. ಫಸ್ಟ್ ಟೈಮು ಒಂದು ಹೋರಿ ಹಾಕ್ತು. ಆ ಹೋರಿಯನ್ನು ಏನು ಮಾಡಲಿಕ್ಕೆ ಆಗಲ್ಲ, ಹೋರಿ ಸಾಕಲಿಕ್ಕೆ ಬರೋದಿಲ್ಲ ನೋಡಿ. ಅದನ್ನು ನಾವು ಮಾರಿ ಹಸು ಒಂದೇ ಇಟ್ಕೊಂಡ್ವಿ. ನಮಗೆ ಏನು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿಯೂ ಸಾಕಿದ್ವಿ. ಅದು ತುಂಬ ಹಾಲುಗಳನ್ನು ಕರಿತಾ ಇತ್ತು. ಫಸ್ಟ್ ಟೈಮ್ ಇದೆ ಅಂದರೂ ಕೂಡ ನಮಗೆ ಏನು ಲಾಸ್ ಅಂತ ಆಗಿಲ್ಲ. ತುಂಬ 2 ಟೈಮಲ್ಲಿ ನಾವು ಹಾಲುಗಳನ್ನು ಹಾಕಿ ಡೈರಿಗೆ ಹಾಕಿ ಬರ್ತಿದ್ವಿ. ಮಾರ್ನಿಂಗಲ್ಲಿ ಸಂಜೆ 2 ಸೇರಿ ನಮಗೆ 10ರಿಂದ 12 ಲೀಟ್ರು ಹಾಲು ಸಿಗ್ತಾಯಿತ್ತು. ಆ ಹಾಲನ್ನು ನಾವು ಹೋಗಿ ಡೈರಿಗೆ ಹಾಕಿದ್ವಿ. ಡೈರಿನಲ್ಲಿ ತುಂಬ ಚೆನ್ನಾಗಿ ರೇಟ್ ಇತ್ತು ಆ ಟೈಮಲ್ಲಿ. ದಿನ 1 ಲೀಟ್ರಿಗೆ ನಮಗೆ 28ರಿಂದ 30 ರೂಪಾಯಿ ಬೀಳ್ತಿತ್ತು. ಅಷ್ಟರಕ್ಕೆ ಮತ್ತೆ ಅವರು ಒಂದು 5 ರೂಪಾಯಿ ಏನೋ ಬೋನಸ್ ಅಂತ ಹಾಕಿ ಕೊಡ್ತಾಯಿದ್ರು. ಅದು ನಮಗೇನು ನಷ್ಟ ಆಗಿಲ್ಲ, ತುಂಬ ಚೆನ್ನಾಗಿ ಬಂತು. ಮತ್ತು 3 ತಿಂಗಳಲ್ಲಿ ಅದು ಮತ್ತೆ ಆಕಳು ಮತ್ತೆ ಗಬ್ಬ ಆಯಿತು. 3 ತಿಂಗಳಲ್ಲೇ ಗಬ್ಬ ಆದರೆ ಮುಂದೆ ಒಂದು
ಕರೆಕ್ಟ್ 1 ವರ್ಷಕ್ಕೆ ಮತ್ತೆ ಕರು ಹಾಕ್ತು. ಅವಾಗೇ ಹೆಣ್ಗರು ಹಾಕ್ತು. ಹೆಣ್ಗರು ಹಾಕಿದರೆ ನಮಗೆ ಆ ಹೆಣ್ಗರುನ ನಾವು ಸಾಕೋಬೇಕು ಅಂದ್ಕೊಂಡು ಆ ಹೆಣ್ಗರುನ ಚೆನ್ನಾಗಿ ನೋಡ್ಕೊಂಡಿವಿ. ಚೆನ್ನಾಗಿ ನೋಡಿ ಚೆನ್ನಾಗಿ ಹಾಲನ್ನು ಕೊಟ್ಟಿವಿ. ಅರ್ಧ ಹಾಲನ್ನು ಕರಿಗೆ ಹಾಕಿದ್ವಿ, ಅರ್ಧ ಹಾಲನ್ನು ಡೈರಿಗೆ ಹಾಕಿದ್ವಿ. ಹಾಕಿ ಅದನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡ್ರೆ ಅದು ಕೂಡ ನಮಗೆ 13 ತಿಂಗಳಲ್ಲೇ ಗಬ್ಬ ಆಯಿತು ನೋಡಿ. ಹುಟ್ಟಿದ ಒಂದು 13 ತಿಂಗಳಲ್ಲೇ ಗಬ್ಬ ಆಗಿದೆ. ಇವಾಗ 7 ಮಂತು 7 ತಿಂಗಳು ಗಬ್ಬ ಇದೆ. ಅದಕ್ಕೆ ಇವಾಗ 2 ವರ್ಷ ಇನ್ನೂ ಆಗಿಲ್ಲ. ಕರೆಕ್ಟ್ 2 ವರ್ಷ ಆಗೋ ದಿನಕ್ಕೆ ಅದು ಕರು ಹಾಕ್ತಾಯಿದೆ. 24 ತಿಂಗಳಿಗೆ ಒಂದು ಕರುವನ್ನು ಹಾಕೋ ಟೈಮ್ ಅದರದ್ದು. ನಮಗೆ ಅದು ಜೂನ್ 16ಕ್ಕೆ ಹುಟ್ಟಿತ್ತು. ವಾಪಸ್ಸು ಜೂನ್ ತಿಂಗಳಲ್ಲೇ ಅದು ಕರು ಹಾಕ್ತದೆ 2ನೇ ವರ್ಷಕ್ಕೆ. ಅದು ನಮಗೆ ತುಂಬ ಚೆನ್ನಾಗಿ ಬಂದಿತ್ತು. ಒಂದೇ ಸತ ನಾವು ಸೆಮೆನ್ಸ್ ಹಾಕಿದರೆ ಒಂದೇ ಸಲಕ್ಕೆ ಅದು ಗಬ್ಬ ಆಗಿದೆ. ನಮಗೇನು ಕಷ್ಟ ಆಗಿಲ್ಲ. ಇದ್ರ ಜೊತೆ ನಾವು ಒಂದು ಆಕಳ ಜೊತೆ ಒಂದು ಕರು ಇತ್ತು. ಆ ಕರುವಿನ ಜೊತೆ ಒಂದು ಎಮ್ಮೆ ತಂದಿವಿ ನಾವು. ಒಂದು ಹೈನಕ್ಕೆ ಬೇಕಲ್ವಾ ಅಂತ ಅಂದ್ಕೊಂಡು ಒಂದು ಗಬ್ಬದಿರುವಂಥ ಎಮ್ಮೆಯನ್ನು ತಂದ್ವಿ. ಅದು ಕೂಡ ಹೆಣ್ಣು ಕರುವನ್ನು ಹಾಕಿತು. ಅದು ಹೆಣ್ಣು ಕರುನು ಕೂಡ ಇವಾಗ ಸೆಮೆನ್ಸ್ ಹಾಕಲಿಕ್ಕೆ ಬಂದಿದೆ. 3 ವರ್ಷ ಆಗಿದೆ ಅದಕ್ಕೆ. ಹೀಗೆ ಮತ್ತು ಈಗ ಇದು ನೋಡಿ, ಇದು ಕಾಣಿಸ್ತಿದೆ ಅಲ್ವಾ ನಿಮಗೆ, ಇದು ಗಬ್ಬ ಇರೋದು 7 ತಿಂಗಳು ಇದೆ ಇವಾಗ. ಇದು ಮಗಳು. ತಾಯಿ ಒಂದು ಹಾಗೆ ಹೊರಗಡೆ ಕಟ್ಟಿರ್ತೇವೆ. 11 ಗಂಟೆವರೆಗೆ 10-10:30 ತನಕ ಹೊರಗಿರ್ತವೆ. ಬಿಸಿಲು ಬಂತು ಅಂತಂದರೆ ಒಳಗೆ ತೊಗೊಂಡು ಬರ್ತೀವಿ. ಒಳಗೆ ತೊಗೊಂಡು ಬಂದು ಕಟ್ಟಿ ನೆರಳಿಗೆ ಈ ಮೇವನ್ನು ಅಷ್ಟರೊಟ್ಟಿಗೆ ಮೇವೆಲ್ಲ ಕಟ್ ಮಾಡಿಟ್ಟಿರ್ತೇವೆ. ಕಟ್ ಮಾಡಿಟ್ಟು ಅದಕ್ಕೆ ಬಂದ ಕೂಡಲೇ ಎಲ್ಲ ಒಳಗಡೆ ನೆರಳಿಗೆ ಕಟ್ಟಿ ಹಾಕ್ಬಿಡ್ತೀವಿ. ಹಾಗೆ ಒಂದು ಎಮ್ಮೆ ಕೂಡ ತಂದಿದ್ವಿ. ಆ ಎಮ್ಮೆ ಹೈನಿಕ್ ಅಂತ ಅದು ಕೂಡ ನಮ್ಗೆ ಚೆನ್ನಾಗಿ ಹೆಣ್ತಾ ಇತ್ತು. ಇವಾಗ ಒಂದು ಎಮ್ಮೆನೂ ಕೂಡ ಗಬ್ಬ ಇದೆ. ಅದ್ರದ್ದು ಕರು ಕೂಡ ಅದೂ ಸೆಮೆನ್ಸಿಗೆ ಬಂದಿದೆ 4 ವರ್ಷ. ಹಾಗೆ ಮತ್ತು ನಮಗೆ ಇವಾಗ ಇನ್ನೂ ನಮಗೆ ಜಾಸ್ತಿ ಮಾಡಬೇಕು ಅಂದ್ಕೊಂಡು ಒಂದು ಇವತ್ತಿಗೆ ಒಂದು ಯುಗಾದಿ ಹಬ್ಬಕ್ಕೆ 1 ವರ್ಷ ಆಯಿತು. ಒಂದು ಬಜಾರಲ್ಲಿ ಹೊರಗೆ ಹೋಗಿ ಒಂದು ಕರುವನ್ನು ತೊಗೊಂಡು ಬಂದಿವಿ. ಅದು ತೊಗೊಳ್ಳೋ ಮುಂದೆ 4-4.5 ತಿಂಗಳು ಇತ್ತು ಅಂತ ಹೇಳಿದರು. ಇವಾಗ ಅದು ನಮ್ಮಲ್ಲಿ ಬಂದು 1 ವರ್ಷ ಆಗಿದೆ. ಇವಾಗ ಸೆಮೆನ್ಸಿಗೆ ಬಂದಿದೆ. ಇವಾಗ ತುಸು ದಿನದಲ್ಲೇ ಸೆಮೆನ್ಸ್ ಹಾಕಿಸ್ಕೋಬೋದು. ದೊಡ್ಡದಾಗಿದೆ. ಹೀಗೆ ಒಂದೊಂದಾಗಿ ನಾವು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ವಿ. ನಮ್ಗೆ ಹೈನುಗಾರಿಕೆ ಏನು ಲಾಸ್ ಅಂತ ಇಲ್ಲ. ಇವಾಗ ಇದು ಆಕಳು ಕೂಡ ನಮಗೆ 4 ಮಂತ್ಸ್ 4 ತಿಂಗಳು ಗಬ್ಬ ಇದೆ. ಆದರೂ ಹಿಂಡ್ತಾ ಇದೆ. ಮತ್ತು ಇದು ಒಂದು ಏಯ್ಲಿಕ್ಕೆ ಬಂದಿದೆ. ಇದು ಕೂಡ ಗಬ್ಬ ಇದೆ. ಎಮ್ಮೆ ಕೂಡ ಗಬ್ಬ ಇದೆ. ಇವಾಗ ಇನ್ನೂ ಒಂದು ಎಮ್ಮೆ ಕರು ಮತ್ತು ಆಕಳು ಕರು 2 ಅವು ದೊಡ್ಡವಾಗಿದ್ವೆ. ಅವು ಕಟ್ಟಲಿಕ್ಕೆ ಬಂದಿದ್ದಾವೆ. ಮತ್ತು ಇವಾಗ ನಾವು ಈ ಮಷೀನನ್ನು 1 ವರ್ಷ ಆಯಿತು ತೊಗೊಂಡು ಬಂದು. ಇದು ಕೂಡ ನಮಗೆ ಹಾಗೆ ಕಣಕಿ ಮತ್ತು ಹಾಗೆ ಮೇವು ಹಾಕಿದರೆ ಸರಿಯಾಗಿ ಹಸುಗಳು ತಿನ್ನೋಲ್ಲ ಅಂತ ತಿಳ್ಕೊಂಡು ಮೇವೆಲ್ಲ ಹಾಳಾಗ್ತದೆ ಅಂತ ಅಂದ್ಕೊಂಡು ಈ ಮಷೀನನ್ನು ತೊಗೊಂಡು ಬಂದಿದ್ವಿ. ಹಾಗೆ ಮತ್ತು ನಾವು ಒಂದು 3-4 ಮರಿಗಳು, ಆಡು ಮರಿಗಳನ್ನು ತೊಗೊಂಡಿದ್ವಿ ಕೂಡ. ಅವು ಕೂಡ ಇವಾಗ ದೊಡ್ಡವಾಗಿದ್ದಾವೆ. ಸಣ್ಣ ಮರಿಗಳನ್ನು ತೊಗೊಂಡಿದ್ವಿ. ಈಗ ಸ್ವಲ್ಪ ದೊಡ್ಡವಾಗಿದ್ದಾವೆ. ಒಂದು ಮರಿ ಹಾಕಿದೆ. ಒಂದೇ ಒಂದು ಹೆಣ್ಮರಿಗೆ ಹಾಕಿದೆ. ಅದು ಕೂಡ ತುಂಬ ಚೆನ್ನಾಗಿ ಹೆಣ್ಮರಿ ಬಂದಿದೆ. ಇದೇ ನೋಡಿ ನಾವು ತಂದಿರೋದು. ಈ ಕಡೆ ಇದೆ ಅಲ್ವಾ, ಇದು ಮೇಗೆ ನೋಡಿ ಸೆಡ್ ಯಾವ ಥರ ಹಾಕಿದ್ದೀವಿ ಅಂತ. ಸಿಂಪಲ್ ಸೆಡ್ಡು, ನಾವೇನು ಖರ್ಚು ಮಾಡಿಲ್ಲ. ಇದು ಇವಾಗ ನಾವು ಏನೂ ಇಲ್ಲ, ಖರ್ಚು ಮಾಡಿಲ್ಲ. ಇನ್ನೂ ನಾವು ಮಾಡಬೇಕಿದೆ. ಕಾಲಲ್ಲಿ ಈಗ ಅವಕ್ಕೆ ತಿನ್ನಲಿಕ್ಕೆ ಅಂತ ದವಣಿ ಹಾಕಬೇಕಾಗಿದೆ. ಮತ್ತು ಕಾಲಲ್ಲಿ ಒಂದು ಸ್ವಲ್ಪ ಏನಾದರೂ ಗಟ್ಟಿ ಮಾಡಿ ಏನಾದರೂ ಅದರದ್ದೆಲ್ಲ ಗಂಜಲ ಎಲ್ಲ ಒಂದು ಕಡೆ ಹೋಗೋ ಹಾಗೆ ಮಾಡಬೇಕು ಅಂತ ಇದೆ. ಬಟ್ ನಮಗೆ ನೀರಿನ ಶಾರ್ಟೇಜ್ ಇದೆ. ಬಟ್ ನಾವು ಇನ್ನೂ ಬೋರದು ಏನೂ ಹಾಕಿಲ್ಲ. ಇಲ್ಲೇ ಇದ್ದಾವೆ ಬೋರು, ಹೊಲದಲ್ಲಿ ಬಾವಿ ಬೋರು ಇದ್ದಾವೆ. ನೀರು ದೂರ ಇದ್ದಾವೆ. ನಮ್ಮ ಹತ್ತಿರ ನೀರಿಲ್ಲ. ಈ ಸದ್ಯಕ್ಕೆ ನಮಗೆ ಹತ್ತಿರ ನೀರಿಲ್ಲದಕ್ಕೆ ನಾವು ಸ್ವಲ್ಪ ನೀರನ್ನು ಯೂಸ್ ಮಾಡ್ತೀವಿ. ಪೈಪ್ ಹಾಕಿ ತರ್ತೇವೆ. ಆದರೆ ಅದು ಡೈಲಿ ಯೂಸಿಗೆ ಆಗೋಲ್ಲ. ಮತ್ತು ನಾವು ಇನ್ನೂ ಮುಂದಿದ್ದಾವೆ, ಎಲ್ಲ ಆಗ್ತದೆ ಇಲ್ಲ ನೋಡಬೇಕು. ಬಟ್ ನಾವೇನೂ ಖರ್ಚಿಲ್ಲಾರ್ದೇ ಹೈನುಗಾರಿಕೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಇವಾಗ ನಮಗೆ ತುಂಬ ಇದ್ರದ್ದು ಗೊಬ್ಬರ ಅಂತ ಬಂದಿದೆ. ತುಂಬ ಗೊಬ್ಬರ ಬಂದಿದೆ. ತುಂಬ ಎಲ್ಲ ಕೆಲಸನೂ ಮಾಡ್ತಾಯಿದ್ವಿ. ಹಾಗೆ ಹೊಲದ ಕೆಲಸನೂ ಮಾಡ್ತಾಯಿದ್ವಿ. ಎಲ್ಲ ಕೆಲಸ ಮಾಡ್ತಾನೆ ಇದನ್ನು ಕೂಡ ಮಾಡಿದ್ವಿ. ನಮಗಿದೇನು ಕಷ್ಟ ಅಂತ ಅನಿಸಿಲ್ಲ. ಬಟ್ ಆದರೆ ಏನಾಗಿದೆ, ನಾವು ಮನೇಲಿರೋದು 2 ಜನ. ನಮ್ಮ 2 ಮಕ್ಕಳು ಸ್ಕೂಲಿಗೆ ಇದ್ದಾವೆ. ಹಾಗೆ ಅಂದ್ಕೊಂಡು ನಮಗೆ ಇಬ್ಬರಿಗೆ ಕಷ್ಟ ಆಗ್ತಿದೆ. ಹೊಲ ಕಡೆ ಹೋದರೆ ಇಲ್ಲೇ ಇದ್ರ ಮುಂದೆ ಯಾರೂ ಇಲ್ಲ. ಇಲ್ಲೇ ಕೂತ್ರೆ ಹೊಲದಲ್ಲಿ ಕೆಲಸ ಕಡಿಮೆ. ಹಾಗಂತ ಒಂದೇ ಕೆಲಸ ಮಾಡಿದರೆ ಒಳ್ಳೆಯದು. 2 ಕೆಲಸ ಮಾಡಿದರೆ ತುಂಬ ಕಷ್ಟ ಆಗ್ತದೆ.
ಆದರೆ ಇದು ಹೈನುಗಾರಿಕೆ ಲಾಸ್ ಅಂತ ಇಲ್ಲ ನೋಡಿ. ಇವಾಗ ನಮಗೆ ಇದು ಎಮ್ಮಿ ಗಬ್ಬ, ಇದು ಇದ್ರ ಮಗ್ಗಲಕ್ಕೆ ನಡು ಇದೆಯಲ್ಲ, ಅದು ಗಬ್ಬ ಆಗಲಿಕ್ಕೆ ಬಂದಿದೆ, ಆಗಿಲ್ಲ. ಆದರೆ ಇವು ಸಮನಾಗಿ ಇದ್ದಾವೆ. ಮತ್ತು ಈ ಕಡೆ ಒಂದು ಕಟ್ಟಿದ್ವಿ, ಜಾಗ ಇಲ್ಲ. ಇನ್ನೂ ಹಾಕಬೇಕಾಗಿದೆ. ಮತ್ತು ಹಾಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗ್ತದೆ ಅಂತ. ನೋಡಿ ನಿಮಗೂ ಹೇಗೆ ಅನ್ನಿಸ್ತಿದೆ ನೋಡಿ. ಯಾರೋ ಹೇಳ್ತಾರೆ ಅಂತ ಅಂದ್ಕೊಂಡು ಲಾಸ್ ಅಂತ ಅಂದ್ಕೋಬೇಡಿ. ಲಾಸ್ ಹೇಗೆ ಅಂದರೆ, ನಾವು ಕಟ್ಟಿಬಿಟ್ಟು ಏನು ಕೆಲಸ ಮಾಡ್ದೇ, ಅವಕ್ಕೇನು ವ್ಯವಸ್ಥೆ ಮಾಡ್ದೇ ಅಡ್ಡಾಡಿದರೆ ಅದು ಲಾಸ. ಮತ್ತು ಬೇರೆ ಆಳುಗಳ ಮೇಲೆ ಮಾಡಿದರೆ ಅದು ಲಾಸು. ನಾವು ಯಾವ ಆಳುಗಳು ಕೂಡ ಹಚ್ಚಿಲ್ಲ, ನಾವೇ ಸ್ವತಃ ಮಾಡ್ತಾಯಿದ್ವಿ. ಅದಕ್ಕೆ ನಮಗೆ ಲಾಸು ಅಂತ ಇಲ್ಲ, ಬಟ್ ನಮಗೆ ಕಷ್ಟ ಆಗ್ತಿದೆ. ಯಾಕಂದರೆ ನಮಗೆ ಹೊಲದಲ್ಲಿ ಕೂಡ ನಾವೇ ಮಾಡೋದು, ಆಮೇಲೆ ಹಸುಗಳದ್ದು ಕೂಡ ನಾವೇ ಮಾಡೋದು. ಈ ಟೈಮಲ್ಲಿ ನಾವು ಹಸುಗಳದ್ದು ಮಾಡೋ ಟೈಮಲ್ಲಿ ಒಂದು ಟೈಮಲ್ಲಿ ನೀರು ಹಾಸಲಿಕ್ಕೆ ಕರೆಂಟ್ಗಳು ಬರ್ತವೆ. ಒಂದೇ ಕಡೆ ಅಲ್ಲ, 2-3 ಕಡೆ ಒಂದೇ ಟೈಮಲ್ಲಿ ನೀರು ಹಾಸಲಿಕ್ಕೆ ಬಂದರೆ, ಈ ಕಡೆ ಆ ಕಡೆ ನೀರು ಹಾಸಲಿಕ್ಕೆ ಹೋದರೆ ಈ ಕಡೆ ಹಸುಗಳು ಹಾಗೆ ಉಳ್ಕೊಂಡ್ಬಿಡ್ತವೆ. ಹಾಗಂತ ಕಷ್ಟ ಇಲ್ಲ. ಅಂದರೆ ನಾವು ಬರೀ ಹಸುಗಳ ಮೇಲೆ ಆದರೆ ತುಂಬ ಕಷ್ಟ ಅಲ್ಲ, ತುಂಬ ಈಜಿ. ಹಸುಗಳು ಅಷ್ಟೇ ಕೆಲಸ ಮಾಡಿದರೆ ತುಂಬ ಈಜಿ. ಇದರಂಥ ಈಜಿ ಯಾವುದೂ ಅಲ್ಲ ಅಂತ ನಮಗೆ ಅನ್ನಿಸ್ತದೆ. ಬಟ್ ಮಾಡಿ ನೋಡಿದ್ದೀವಿ ನಾವು, ರಿಯಾಲಿಟಿ ಕಂಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಏನೂ ಖರ್ಚು ಮಾಡಿಲ್ಲ ನೋಡಿ, ಯಾವ ಖರ್ಚು ಮಾಡಿಲ್ಲ. ಈ ಸೆಡ್ ಹಾಕಬೇಕಾದ್ರೆ ನಾವು ಇದಕ್ಕಾಗೆ ದನಗಳಿಗಾಗಿ ನಾವು ತಂದಿಲ್ಲ. ಫಸ್ಟು ನಾವು ಆನಿಯನ್ ಮಾಡಿದ್ದೀವಿ, ಈರುಳ್ಳಿ, ಅದಕ್ಕೆ ನಾವು ಹಾಕಲಿಕ್ಕೆ ಅಂತ ತಂದಿದ್ವಿ ಇದೆಲ್ಲ ಸಜ್ಜು. ಅದು ನಮಗೆ ಲಾಸ್ ಮಾಡ್ತು. ಅದಕ್ಕಾಗಿ ನಾವು ಅದೆಲ್ಲ ತೆಗೆದುಬಿಟ್ಟು ಇಲ್ಲೇ ತಂದು ಇವಕ್ಕೆ ಹಾಕಿದ್ವಿ. ಈಗ ಇವುಗಳಿಗೆ ಸ್ವಲ್ಪ ಆಸರೆ ಆಗಿದೆ. ಇನ್ನೂ ಮಾಡಬೇಕಾಗಿದೆ, ಮಾಡ್ತೇವೆ ಕೂಡ. ನೋಡಿ ಚೆನ್ನಾಗಿ ತಿಂತಾ ಇದ್ದಾವೆ, ಎಲ್ಲ ಪೂರ್ತಿ ತಿಂತವೆ ನೋಡಿ. ಈ ಥರ ಕಟ್ ಮಾಡಿ ಹಾಕಿದರೆ ಏನು ವೇಸ್ಟ್ ಆಗೋಲ್ಲ, ಮತ್ತು ದನಗಳಿಗೆ ಹೊಟ್ಟೆ ಕೂಡ ತುಂಬ್ತದೆ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಕಟ್ ಮಾಡ್ತಿದೆ. ಅದು ಒಂದು ಕೂಡ ನಾವು ಮಷೀನನ್ನು ಖರೀದಿ ಮಾಡಿ ಹಸುಗಳಿಗೋಸ್ಕರನೇ ತಂದಿರೋದು. ಇನ್ನೂ ದೊಡ್ಡ ಕನಸುಗಳಿದ್ದಾವೆ, ಏನಾಗ್ತದೆ ನೋಡೋಣ. ಅದು ಬಿಟ್ಟು ಮತ್ತೇನಾದರೂ ನಾವು ಮತ್ತೆ ಮಾರ್ತೀವ ಇಟ್ಕೋತೀವ ಅದು ನಮಗೆ ಹೇಳಲಿಕ್ಕಾಗೋಲ್ಲ. ಯಾಕಂದರೆ ಹೈನುಗಾರಿಕೆ ಲಾಸ್ ಇಲ್ಲ, ಬಟ್ ನಮಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದ್ರ ಮೇಲೆ ಟೈಮ್ ಕೊಟ್ಟರೆ ತುಂಬ ಈಸಿ ಅಂತ ಹೇಳ್ತೇನೆ. ನೋಡಿ, ನೀವು ಏನಾದರೂ ಹೈನುಗಾರಿಕೆ ಮಾಡೋದಿದ್ದರೆ ಮಾಡಿ, ಏನೂ ಕಷ್ಟ ಇಲ್ಲ. ಯಾರೋ ಏನೋ ಹೇಳಿದರು ಅಂತ ಬಿಡ್ಲಿಕ್ಕೆ ಹೋಗಬೇಡಿ. ಈ ವಿಡಿಯೋವನ್ನು ತುಂಬ ಕಷ್ಟಪಟ್ಟು ನಾನು ಏನೋ ಮೇವು ಕಟ್ ಮಾಡಲಿ ಹಿಡ್ಕೊಂಡಿದ್ದೀನಿ, ಬಟ್ ಸರಿಯಾಗಿ ಬಂದಿಲ್ಲ. ಹಾಗೆ ಕೆಲಸ ಮಾಡ್ತಾನೆ ಇದನ್ನು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡಬೇಕು ಅಂದರೆ ಬೇರೆದವ್ರ ಕೈಯಲ್ಲಿ ಕೊಟ್ಟು ಮಾಡಿಸ್ಬೇಕಾಗಿತ್ತು, ನಾನೇ ಮಾಡಿದ್ದೀನಿ. ಇಲ್ಲಿ ನೋಡಿ, ಒಂದು ಮರಿ ಹಾಕಿದೆ. ಅದು ಈ ಥರ ಹಸುಗಳ ಹತ್ರ, ಮಷೀನ್ ಹತ್ರ, ಮೈ ಮೇಲೆ, ಮನೆಯಲ್ಲಿ ಎಲ್ಲ ಬಂದು ಅಡ್ಡಾಡ್ತಾ ಇದೆ. ಚೆನ್ನಾಗಿ ಬೆಳೀತಾ ಇದೆ. ಕರೆಕ್ಟ್ 1 ತಿಂಗಳಾಯಿತು. ಈ ಯುಗಾದಿ ಅಮಾವಾಸ್ಯೆಗೆ 1 ತಿಂಗಳಾಯಿತು. 1ನೇ ತಾರೀಕಿಗೆ ಏದಿದೆ ನಮ್ಮದು ಮರಿ. 1 ತಿಂಗಳು ಮರಿ ಇದೆ. ಹೇಗೆ ಬಂದಿದೆ ನೋಡಿ, ಹೇಗೆ ಕಾಣ್ತಿದೆ, ಹೇಗೆ ಬಂದಿದೆ ನೋಡಿ. ಇಲ್ಲಿ ಬಂದು ಸೇರಿಕೊಂಡಿದೆ ಮಷೀನಲ್ಲಿ. ಹಾಗೆ ಹಸುಗಳ ಮೇಲೆ ಏರ್ತಿದೆ. ಮತ್ತು ನಮ್ಮ ಮೇಲೇನೂ ಕೂಡ, ನಾನು ಕೂಡ ಎಲ್ಲರೇ ಕೆಳಗೆ ಕೂತ್ನಿ ಅಂದರೆ ಆಯಿತು, ಮೇಲೆ ಬರ್ತದೆ. ಮೇಲೆ ಬಂದು ಹತ್ಕೊಂಡು ಕೂತು ಬಿಡ್ತದೆ, ಇಳಿದೇ ಇಲ್ಲ. ತುಂಬ ಖುಷಿ ಅನ್ನಿಸ್ತಿದೆ ಹಸುಗಳ ಜೊತೆ ಮತ್ತು ಮರಿಗಳ ಜೊತೆ. ಬೇರೆ ಏನಾದರೂ ಕೆಲಸ ಮಾಡಿದರೆ ಇಷ್ಟು ಖುಷಿ ಕೊಡಲ್ಲ ನೋಡಿ. ಹಸುಗಳ ಜೊತೆ ತುಂಬ ಖುಷಿ ಆಗ್ತದೆ. ಹಾಗೆ ನಮಗೆ ಉಣ್ಲಿಕ್ಕೆ ಹೈನು ಕೂಡ ಆಗ್ತದೆ, ಕೆಲಸ ಕೂಡ ಆಗ್ತದೆ. ಅದರ ಜೊತೆ ನಮಗೆ ಟೈಮು ಸ್ಪೆಂಡ್ ಆಗ್ತದಲ್ಲ, ತುಂಬ ಖುಷಿ ಆಗ್ತದೆ ನೋಡಿ. ನಿಮಗೆ ಹೇಗೆ ಅನ್ನಿಸ್ತಿದೆ ನೋಡಿ. ನಾವು ಮಾಡಿರೋದು ಈ ಥರ ಇದ್ದಾವೆ. ಸುಮ್ಮನೆ ಹಾಗೆ ಮಾಡಿದ್ವಿ. ನಾವು ಮಾಡಬೇಕು ಅಂತೂ ಏನೂ ಇಲ್ಲ, ಹೈನುಗಾರಿಕೆ ಮಾಡಬೇಕು ಅಂತೂ ಇಲ್ಲ. ಈ ನೋಡಿ ಆಡುಗಳಿದ್ದಾವೆ. ಆಡುಗಳು ಕೂಡ ನಾವು ಮಾಡಬೇಕಂತೂ ಇಲ್ಲ. ನಮ್ಮ ಹೊಲದಲ್ಲಿ ದಂಡಿಗೆ ಒಡ್ಡಿದೆ. ಆ ಒಡ್ಡಿಗೆ ತುಂಬ ಕಂಟಿ ಬೆಳೀತಾ ಇದೆ. ಆ ಕಂಟಿ ಏನು ಮಾಡೋದು ಅಂತ ಇಲ್ಲಿವರೆಗೆ ನಾವು 4 ವರ್ಷ ಆಯಿತು ಬೇರೆದವ್ರಿಗೆ ಕೊಟ್ಟಿದ್ವಿ. ಹೀಗೆ ನಾವು ಬೇರೆದವ್ರಿಗೆ ಎಷ್ಟು ದಿನ ಕಡ್ಕೊಂಡು ಹೋಗಿ ಅಂತ ಹೇಳೋದು, ನೋಡೋಣ ಅಂತ ನಾವು ತೊಗೊಂಡ್ವಿ. ಹಾಗೆ ಕಟ್ಟಿ ಹಾಕ್ತಾಯಿದ್ದೀವಿ ನೋಡಿ. ಮರಿ ನೋಡಿ, ನನ್ನ ಮೇಲೆ ಬಂದು ಮಲ್ಕೊಂಡಿದೆ. ನಾನು ಎಬ್ಸಿದ್ರು ಕೂಡ ಹೇಳ್ತಾ ಇಲ್ಲ, ಎತ್ತಿ ಹೋಗಿದ್ರು ಕೂಡ ಮತ್ತೆ ಬಂದು ನನ್ನ ಮೇಲೆ ಮನ್ಗ್ತಾ ಇದೆ. ಕೂತ್ರೆ ಸಾಕು, ಅಲ್ಲೇ ನೀತ್ರೆ ಒಂದು ಸ್ವಲ್ಪ ಹಸುಗಳು ಹಿಂಡಲಿಕ್ಕೆ ಕೂತ್ರು ಕೂಡ ಮೈ ಮೇಲೆ ಏರ್ತಿದೆ. ಎಷ್ಟೊಂದು ಖುಷಿ ಅನ್ನಿಸ್ತಿದೆ ನೋಡಿ. ಎಬ್ಸಿದ್ರು ಹೇಳ್ತಾ ಇಲ್ಲ. ನಾನು ಕೂತಿದ್ದಟ್ಟೆ ಸಾಕು, ನನ್ನ ಮೇಲೆ ಮನ್ಕೊಂಡು ಬಿಟ್ಟಿದೆ ಬಂದು. ಮತ್ತು ಹೋಗಲ್ಲ. ತುಂಬ ಖುಷಿ ಅನ್ನಿಸ್ತಿದೆ. ನಿಮಗೆ ಹೇಗೆ ಅನ್ನಿಸ್ತಿದೆ ಹೇಳಿ. ಖುಷಿ ಅನಿಸಿದರೆ ಖುಷಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ರೈತರಿಗೆ
ತುಂಬ ಹೆಲ್ಪ್ ಇದೆ. ಬಟ್ ರೈತರು ಇಲ್ಲದೇ ಇದ್ದವರು ಕೂಡ ನೋಡಿ ಸಪೋರ್ಟ್ ಮಾಡಿ ರೈತರಿಗೆ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ತುಂಬ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿದರೆ ಒಂದು ಕಮೆಂಟನ್ನು ಹಾಕಿ. ನೋಡಿ ನಾನು ತೆಗೆದ್ರೆ ಹೊರಗಡೆ ಎತ್ತಿ ಇಟ್ಟೆ, ಹೋಯಿತು, ಮತ್ತೆ ಬರ್ತದೆ. ಮತ್ತು ನಾನು ಇಲ್ಲೇ ಕೂತಿದ್ದೀನಿ, ಮತ್ತೆ ಬಂದು ನನ್ನ ಮೇಲೆ ನೋಡಿ ಯಾವ ಥರ ಮೂಷ್ ನೋಡ್ತದೆ. ಮೂಷ್ ನೋಡಿ ಮೇಲೆ ಹತ್ತಿ ಬಿಡ್ತದೆ. ಇವಾಗ ನಾನು ಎತ್ತಿ ಹೋದರೂ ಹೋಗಲ್ಲ, ಬಂದು ನನ್ನ ಕಾಲ ಮೇಲೆ ಕೂತು ಬಿಡ್ತದೆ. ನೋಡಿ ಹೇಗೆ ಏರ್ತಿದೆ ಅಂತ. ಹೇಗೆ ಅನ್ನಿಸ್ತಿದೆ ಹೇಳಿ ನಿಮಗೆ. ನನಗಂತೂ ಅದ್ರ ಜೊತೆ ಟೈಮ್ ಹೋದಿದ್ದೇ ಗೊತ್ತಾಗಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್ ಎಲ್ಲರಿಗೂ. ಸಿ ಯು. ಮತ್ತೆ ಮುಂದೆ ಹೊರಿತಿದೆ ಇದೇ ಥರ ನೋಡ್ತಾ ಹೋಗಿ. ಥ್ಯಾಂಕ್ ಯು.